ಬಿಜೆಪಿ ಒಂದರ ಮೇಲೆ ಮತ್ತೊಂದು ಚುನಾವಣೆಗಳನ್ನ ಗೆಲ್ತಾ ಇರೋದು ಚುನಾವಣಾ ಅಕ್ರಮಗಳಿಂದಾನ. ಒಂದೊಂದೇ ಅಕ್ರಮಗಳನ್ನ ಎಸಗ್ತಾ ಚುನಾವಣಾ ಆಯೋಗವನ್ನ ಕೂಡ ತನ್ನ ಕೈಯಲ್ಲೇ ಇಟ್ಕೊಂಡು ಬಿಜೆಪಿ ಎಲ್ಲ ರಾಜ್ಯಗಳನ್ನ ತನ್ನ ಬುಟ್ಟಿಗೆ ಹಾಕೊಳ್ಳುವ ಕೆಲಸ ಮಾಡ್ತಾ ಇದೆಯಾ. ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸಂಶೋಧನೆಯನ್ನ ನಡೆಸಿ ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ, ನಾವು ಅದನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಒಂದು ಕ್ಷೇತ್ರವನ್ನ ಸಂಪೂರ್ಣವಾಗಿ ನಾವು ವಿಶ್ಲೇಷಣೆ ಮಾಡಲಾಯಿತು. ಆ ಕ್ಷೇತ್ರದಲ್ಲಿ 6 ತಿಂಗಳ ಕಾಲ ಕೆಲಸ ಮಾಡಿದ್ವಿ. ಅದಾದ ನಂತರ ಬಿಜೆಪಿ ಮಾಡ್ತಾ ಇರುವಂತ ಮತಗಳ ಕಳ್ಳತನ ಗೊತ್ತಾಯ್ತು ಅಂತ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಕ್ಷೇತ್ರವನ್ನ ಇಟ್ಕೊಂಡು ಬಿಜೆಪಿ ದೇಶಾದ್ಯಂತ ಇದೇ ರೀತಿಯ ಮತಗಳ್ಳತನ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಈ ಆರೋಪ ಈಗ ಬರ್ತಿರೋದು ಯಾಕೆ? ಬರುವ ಚುನಾವಣೆಗಳಲ್ಲಿ ಇದು ಬಿಜೆಪಿಗೆ ಮೈನಸ್ ಆಗಲಿದೆಯಾ? ಬಿಜೆಪಿಯ ಮತಗಳ್ಳತನವನ್ನ ಕಾಂಗ್ರೆಸ್ ಬಯಲಿಗೆಳೆದು ಚುನಾವಣಾ ಆಯೋಗವನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಿ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸೋಲಿಗೆ ಕಾರಣ ಆಗುತ್ತಾ? ಈಗ ಬಿಹಾರದಲ್ಲಿ ಆರ್ಜೆಡಿಯ ತೇಜಸ್ವಿ ಯಾದವ್ ಕೂಡ ಚುನಾವಣೆಯನ್ನೇ ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿಯ ಮಾತಿನಂತೆ ಅಣತಿಯಂತೆ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ ಅಂತ. ಸದ್ಯ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ತಮ್ಮ ಗಮನವನ್ನ ಬಿಹಾರ ಕಡೆ ಕೇಂದ್ರೀಕರಿಸಿಕೊಂಡಿವೆ. ಬಿಹಾರದಲ್ಲಿ ಗೆಲ್ಲಬೇಕು ಅಂತ ಎಲ್ಲರಿಗೂ ಇದೆ, ಹಾಗೆ ಗೆಲ್ಲುವ ಸಾಧ್ಯತೆ ಕೂಡ ಎಲ್ಲ ಪಕ್ಷಗಳಿಗಿದೆ. ಆಡಳಿತ ವಿರೋಧಿ ಅಲೆ ಸಹಜವಾಗಿನೇ 5 ವರ್ಷ ಆಡಳಿತ ಮಾಡಿದ ಪಕ್ಷಕ್ಕಿರುತ್ತೆ. ಅದರಲ್ಲಿ ಕೂಡ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅರ್ಧ ತೇಜಸ್ವಿ ಯಾದವ್ ಅವರ ಆರ್ಜೆಡಿ ಜೊತೆಗೆ ಇನ್ನರ್ಧ ನರೇಂದ್ರ ಮೋದಿ ಅವರ ಬಿಜೆಪಿ ಜೊತೆಗೆ ಏನು ಸರ್ಕಾರವನ್ನ ಮಾಡಿರೋದ್ರಿಂದ ಆಡಳಿತ ವಿರೋಧಿ ಅಲೆ ಖಂಡಿತ ಇದೆ, ಅದರ ಕನ್ಫ್ಯೂಷನ್ ಕೂಡ ಇದೆ. ಹೀಗಿರುವಾಗ ರಾಹುಲ್ ಗಾಂಧಿ ಆರೋಪ ಯಾವ ರೀತಿ? ರಾಹುಲ್ ಗಾಂಧಿ ಹೇಳ್ತಾ ಇರುವಂತದ್ದು, ನಾವು ಕರ್ನಾಟಕದಲ್ಲಿ ಭಯಂಕರವಾದಂತ ಒಂದು ಮತಗಳ್ಳತನವನ್ನ ಪತ್ತೆ ಹಚ್ಚಿದ್ದೀವಿ, ಇದಕ್ಕೆ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದೀವಿ, ಚುನಾವಣಾ ಆಯೋಗಕ್ಕೂ ಕೂಡ ನಾವು ಎಲ್ಲವನ್ನ ಬ್ಲಾಕ್ ಅಂಡ್ ವೈಟ್ ನಲ್ಲೇ ತೋರಿಸ್ತೀವಿ, ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಎರಡನ್ನು ಕೂಡ ಎತ್ತಿ ಹಿಡಿದು ತೋರಿಸ್ತೀವಿ, ಎಲ್ಲಿಂದ ಮತವನ್ನ ಕಳ್ಳತನ ಮಾಡಲಾಗಿದೆ ಅನ್ನೋದನ್ನ ನಾವು ಅವ್ರ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇದನ್ನ ಕೇವಲ ಲೋಕಸಭೆಯಲ್ಲಿ ಅಧಿವೇಶನ ನಡೀತಾ ಇರುವಾಗ ದೇಶದ ಗಮನ ಸೆಳೆಯೋದಕ್ಕೆ ಮಾಡಿದ್ದಾದ್ರೆ ಮತ್ತೊಮ್ಮೆ ಇದು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ. ವೋಟರ್ ಲಿಸ್ಟ್ ಅನ್ನ ಕಾಗದದಲ್ಲಿ ನೀಡಲಾಗುತ್ತೆ, ಆ ಪೇಪರ್ ಲಿಸ್ಟ್ ನ ವಿಶ್ಲೇಷಣೆ ಕಷ್ಟ. ಹೀಗಾಗಿ ನಾವು ಕರ್ನಾಟಕದಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ವಿ, ತೀವ್ರ ಅಧ್ಯಯನ ಮಾಡಿದ್ವಿ, ಸಂಶೋಧನೆ ಮಾಡಿದ್ವಿ, ಆ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಫಾರ್ಮ್ಯಾಟ್ ಗೆ ಅಳವಡಿಸಿದ್ವಿ. ಇದಕ್ಕಾಗಿ ನಮಗೆ 6 ತಿಂಗಳು ಬೇಕಾಯ್ತು. ಅದರ ವಿಶ್ಲೇಷಣೆ ಇಡೀ ವ್ಯವಸ್ಥೆನೆ ನಾವು ಬಯಲು ಮಾಡಿದೀವಿ. ಅವ್ರು ಹೇಗೆ ಕಳ್ಳತನ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷ್ಯ ಇದೆ. ಯಾರು ಮತ ಹಾಕ್ತಾರೆ, ಎಲ್ಲಿಂದ ಮತದಾರರನ್ನ ಕರೆತರ್ತಾರೆ ಎಲ್ಲ ಕೂಡ ಸ್ಪಷ್ಟ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನಾವು ಅವರ ಆಟವನ್ನ ಅಂದ್ರೆ ಕಳ್ಳಾಟವನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಚಾರ ಅವರಿಗೂ ಗೊತ್ತಾಗಿದೆ. ಚುನಾವಣಾ ಆಯೋಗ ಬಿಹಾರದಲ್ಲಿ ಏನು ಮತದಾರರನ್ನ ಅಳಿಸ ಹಾಕೋದಕ್ಕೆ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಇದು ಭಾರತದಲ್ಲಿ ಚುನಾವಣೆಯನ್ನೇ ಕದಿಯಲಾಗ್ತಾ ಇದೆ. ಅಂದ್ರೆ ಇಡೀ ಚುನಾವಣೆಯನ್ನೇ ತಮ್ಮ ಹಿಡಿತಕ್ಕೆ ತಗೊಂಡು ಇನ್ನೊಂದು ಪಕ್ಷವನ್ನ ಸೋಲ್ಸೋದಕ್ಕೆ ಏನು ಮಾಡಬೇಕು ಮಾಡ್ಲಾಗ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲ್ಲೋದೇ ಇಲ್ಲ. ಇವರು ಗೆದ್ರೂ ಕೂಡ ಇಷ್ಟು ಸ್ಥಾನಗಳಂತೂ ಬರೋದಿಲ್ಲ. ಗೆಲ್ಲಬಹುದು, ಆದ್ರೆ ಮಿತ್ರ ಪಕ್ಷಗಳಿಂದ ಒಂದಷ್ಟು ಸ್ಥಾನಗಳ ಸಹಾಯದಿಂದ ಅಧಿಕಾರಕ್ಕೆ ಬರಬಹುದು ಅನ್ಕೊಂಡ್ರೆ ಬಿಜೆಪಿ ಭರ್ಜರಿಯಾಗಿ ಗೆದ್ದು ಏಕನಾಥ್ ಶಿಂದೆ ಅವ್ರನ್ನೇ ಬದಿಗೆ ಸರಿಸಿ ದೇವೇಂದ್ರ ಫಡ್ನವೀಸ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರು. ಇದರ ಹಿಂದೆ ಕೂಡ ಈ ರೀತಿಯ ಮತಗಳ್ಳತನ ಕೆಲಸ ಮಾಡಿದೆ. ಬಿಜೆಪಿ ಗೆದ್ದಿರುವಂತ ದೆಹಲಿ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ರೀತಿಯ ಕಳ್ಳಾಟವನ್ನ ಆಡ್ತಾ ಇದೆ ಅನ್ನುವ ಆರೋಪವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇದು ಕೇವಲ ಲೋಕಸಭೆಯಲ್ಲಿ ಅಧಿವೇಶನದ ಪ್ರಚಾರ, ಅಂದ್ರೆ ಅಧಿವೇಶನದಲ್ಲಿ ಬಿಜೆಪಿಯ ಏನು ವಿರುದ್ಧ ಒಂದು ರಚನಾತ್ಮಕವಾಗಿ ಅವರನ್ನ ತಡೆಯೋದಿಕ್ಕೆ ಮಾಡ್ತಾ ಇರುವಂತ ಕೆಲಸನ, ಅಥವಾ ನಿಜವಾಗಿಯೂ ಈ ರೀತಿ ಆಗಿದೆಯಾ? ಯಾಕಂದ್ರೆ ಕಾಂಗ್ರೆಸ್ ಈ ಹಿಂದೆ ಕೂಡ ಆರೋಪ ಮಾಡಿದ್ದೇನು, ಅವರು ಏನು ಇವಿಎಂ ಅನ್ನು ಹ್ಯಾಕ್ ಮಾಡ್ತಾರೆ ಅನ್ನುವಂತ ಆರೋಪನ ಮಾಡಿದ್ರು. ಆ ಇವಿಎಂ ಹ್ಯಾಕ್ ಮಾಡುವಂತ ಆರೋಪಕ್ಕೆ ಸಾಕ್ಷಿಯನ್ನ ಕೊಡೋದಕ್ಕೆ ಆಗ್ಲಿಲ್ಲ. ಜೊತೆಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ಕಾಂಗ್ರೆಸ್ ಗೆಲ್ತು, ಒಂದಷ್ಟು ರಾಜ್ಯಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ಕಾಂಗ್ರೆಸ್ ಗೆಲ್ತು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ಹ್ಯಾಕ್ ಅಂತ ಹೇಳಲಿಲ್ಲ. ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದಾಗ ಅಲ್ಲಿ ಇವಿಎಂ ಹ್ಯಾಕ್ ಅಂತ ಹೇಳೋದಿಲ್ಲ. ಆದ್ರೆ ಎಲ್ಲಿ ಬಿಜೆಪಿ ಗೆಲ್ಲುತ್ತೋ, ಅದರ ಮಿತ್ರ ಪಕ್ಷಗಳು ಗೆಲ್ತೋ, ಅಲ್ಲಿ ಇವಿಎಂ ಹ್ಯಾಕ್ ಅನ್ನುವಂತ ಮಾತನ್ನ ಏನು ಕಾಂಗ್ರೆಸ್ ಪ್ರತಿಪಾದಿಸುತ್ತೆ. ಆ ಒಂದು ಏನು ವಿಚಾರನ ಇಟ್ಕೊಂಡು ಬಿಜೆಪಿ ಮೇಲೆ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಬಿಜೆಪಿ ಗೆಲ್ತಾ ಬಂದಿದೆಯಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಹಾಗಾದ್ರೆ ಇವಿಎಂ ಹ್ಯಾಕ್ ಅನ್ನೇ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಕರ್ನಾಟಕದಲ್ಲೇ ಉದಾಹರಣೆ ಆಗಿ ತಗೊಂಡ್ರೆ, ಕರ್ನಾಟಕದಲ್ಲೇನೆ ಇವಿಎಂ ಹ್ಯಾಕ್ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ 2023ರ ಚುನಾವಣೆಯಲ್ಲಿ? ಇದನ್ನ ಕಾಂಗ್ರೆಸ್ 2019ರಿಂದ
ಆರೋಪಗಳನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದೆ, ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದೇ ತಂತ್ರವನ್ನ ಉಪಯೋಗಿಸಿ ತೆಲಂಗಾಣದಲ್ಲಿ ಕೂಡ, ಅಂದ್ರೆ ಯಾವ ಗ್ಯಾರಂಟಿಗಳನ್ನ ಉಪಯೋಗಿಸಿ ತೆಲಂಗಾಣದಲ್ಲಿ ಕೂಡ ಗೆದ್ದಿದೆ. ಇಲ್ಲಿ ಇವಿಎಂ ಹ್ಯಾಕ್ ಮಾಡೋಕ್ ಆಗ್ಲಿಲ್ವಾ? ಇದಕ್ಕೆ ಕಾಂಗ್ರೆಸ್ ಬಳಿ ಉತ್ತರ ಇಲ್ಲ, ಅದರ ಮಿತ್ರ ಪಕ್ಷಗಳ ಬಳಿ ಉತ್ತರ ಇಲ್ಲ. ಆದ್ರೆ ಎಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ಗೆಲ್ಲೋದಿಕ್ಕೆ ಎಲ್ಲಾ ರೀತಿಯಲ್ಲಿ ಸಶಕ್ತವಾಗಿರುತ್ತೋ ಅಲ್ಲಿ ಸೋತಾಗ ಇವರು ಇವಿಎಂ ಹ್ಯಾಕ್ ತರ್ತಾರೆ. ಈಗ ಇದೇನೋ ಮತಗಳ್ಳತನ ಅನ್ನುವಂತ ವಿಚಾರವನ್ನು ತೆಗಿತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಪೂರ್ಣ ಸಾಕ್ಷಿಗಳನ್ನ, ಪೂರಕವಾದಂತ ಎಲ್ಲ ದಾಖಲೆಗಳನ್ನ ಒದಗಿಸಿದ್ರೆ ಖಂಡಿತ ಇದು ಏನು ಬಿಹಾರದ ತೇಜಸ್ವಿ ಯಾದವ್ ಅವರು ಹೇಳಿದಾಗ ನಾವು ಚುನಾವಣೆನೇ ಬಹಿಷ್ಕಾರ ಮಾಡ್ತೀವಿ, ಇಲ್ಲಿ ಮತಗಳ ಪರಿಷ್ಕರಣೆಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದ್ದಾವೆ, ಚುನಾವಣಾ ಆಯೋಗ ಮತದಾರರ ಪರಿಷ್ಕರಣೆಯಲ್ಲಿ ಕೆಲವು ಮೃತಪಟ್ಟವರು, ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಹೋಗಿರುವಂತವರು, ರಾಜ್ಯವನ್ನ ಬಿಟ್ಟಿರುವಂತವರು ಅಥವಾ ರಾಜ್ಯಕ್ಕೆ ಬಂದಿರುವಂತವರು, ಎಲ್ಲರ ಮತ ಪರಿಷ್ಕರಣೆ, ಒಟ್ಟಾರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಾಗ ಅಕ್ರಮವನ್ನು ಎಸಗ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯಗಳನ್ನ, ದಾಖಲೆಗಳನ್ನ ಕೊಡೋದಕ್ಕೆ ರೆಡಿ ಇಲ್ಲ, ಬರೀ ಆರೋಪಗಳನ್ನ ಮಾಡ್ತಾರೆ. ಈ ಆರೋಪಗಳಿಂದ ಮಸಿ ಬೆಳೆದು ಬಿಜೆಪಿ ಅದರ ಮಿತ್ರ ಪಕ್ಷಗಳಿಗೆ ಗೆಲ್ಲುವಂತ ಯೋಚನೆ ಮಾಡ್ತಾರೆ ಅಂತ ಬಿಜೆಪಿ ಹೇಳುತ್ತೆ. ಈಗ ಏನು ರಾಹುಲ್ ಗಾಂಧಿ ಹೇಳ್ತಾ ಇರುವಂತದ್ದು, ನಾವು 6 ತಿಂಗಳು ಡಿಜಿಟಲ್ ಮಾಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದೀವಿ ಅಂತ. ಅದೇನಾದ್ರೂ ಪ್ರೂವ್ ಆದ್ರೆ ಅದು ಖಂಡಿತ ಚುನಾವಣಾ ಆಯೋಗವನ್ನ ಕೂಡ ಜನ ಪ್ರಶ್ನೆ ಮಾಡುವಾಗುತ್ತೆ. ಹಾಗೇನೆ ಬಿಜೆಪಿ ಮೇಲೆ ಒಂದು ದೊಡ್ಡ ಏನು ಅನುಮಾನಗಳು ಹುಟ್ಟುತ್ತೆ. ಬಿಜೆಪಿ ಗೆದ್ಕೊಂಡು ಬರ್ತಾ ಇರೋದು ಹೇಗೆ ಇಲ್ಲಿವರೆಗೂ ಅಂತ. ಇದು ಇಡೀ ಜನರ ಮನಸ್ಸಲ್ಲಿ ಒಂದು ದೊಡ್ಡ ಪರಿಣಾಮ ಬೀರಬಹುದು. ಆದ್ರೆ ಇದಕ್ಕೆ ಸರಿಯಾದ ಸಾಕ್ಷಿನ ಕೊಡ್ತಾರಾ ಅಥವಾ ಲೋಕಸಭೆಯಲ್ಲಿ ಬರೀ ಭಾಷಣಕ್ಕಷ್ಟೇ ಇದನ್ನ, ಆರೋಪಗಳಿಗಷ್ಟೇ ಇದನ್ನ ಸೀಮಿತ ಮಾಡ್ಕೋತಾರ? ಯಾಕಂದ್ರೆ ರಾಹುಲ್ ಗಾಂಧಿ ಹಿಟ್ ಅಂಡ್ ರನ್ ಈ ತರದ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ, ಅದಕ್ಕೆ ಪೂರಕ ದಾಖಲೆಗಳು, ಸಾಕ್ಷಿಗಳನ್ನ ಕೊಡ್ತಾ ಇಲ್ಲ. ಇದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಇನ್ನ ಎಲ್ಲೆಲ್ಲೆಲ್ಲ ಬಿಜೆಪಿ ಗೆಲ್ಲೇಬೇಕು ಅಂತ ಹೆಚ್ಚಿನ ಎಫರ್ಟ್ ಅನ್ನ ಹಾಕಿದೆಯೋ ಅದು ಕಾಣಿಸ್ತಾ ಇದೆ. ಅಂದ್ರೆ ಯಾವ ದೆಹಲಿ, ಯಾವ ಹರಿಯಾಣ ಅಥವಾ ಬಿಜೆಪಿ ಗೆದ್ದಂತ ಮಹಾರಾಷ್ಟ್ರ ಇರಬಹುದು, ಇಲ್ಲೆಲ್ಲ RSS ತನ್ನ ಗ್ರಾಮ ಸಭೆಗಳನ್ನ, ವಾರ್ಡ್ ಮಟ್ಟದ ಸಭೆಗಳನ್ನ ಮಾಡಿ 30,000 50,000 ಸಭೆಗಳನ್ನ ಮಾಡಿ ಜನರ ಮತಗಳನ್ನ ಸೆಳೆದು ಸಂಗ್ರಹಿಸಿ, ಅಂದ್ರೆ ಸಂಗ್ರಹಿಸೋದು ಅಂದ್ರೆ ಮತಗಳನ್ನ ಸೆಳ್ಕೊಂಡಿರುವಂತದ್ದು, ಆ ರೀತಿಯ ಸಂಪೂರ್ಣವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರಿಂದ ಬಿಜೆಪಿ ಗೆದ್ದಿದೆ ಅನ್ನೋದು ಬಹಳಷ್ಟು ವಿಚಾರಗಳು ವಿಮರ್ಶೆ ಆಗಿದ್ರಿಂದ ಗೊತ್ತಾಗಿದೆ. ಆದ್ರೆ ಈಗ ಈ ಇವಿಎಂ ಹ್ಯಾಕ್ ನ ನಂತರ ಮತಗಳ್ಳತನ ಅನ್ನುವಂಥದ್ದು ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳಿಂದ ಬಿಜೆಪಿ ಗೆಲ್ತಾ ಇದೆ ಅನ್ನುವಂಥದ್ದು ಸಾಕ್ಷಿಗಳನ್ನ ಕೊಟ್ಟು ಪ್ರೂವ್ ಮಾಡಿದ್ರೆ ಮಾತ್ರ ಸರಿ ಅಂತ ಅನ್ಸೋದಕ್ಕೆ ಸಾಧ್ಯ.